ನಾನೀಗ ಸದ್ಯ ಬೆಂಗಳೂರಿನ ಬ್ರಿಗೇಡ್ ರಸ್ತೆಯಲ್ಲಿ ಇದ್ದೀನಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ 2026 ಬರಮಾಡಿಕೊಳ್ಳಲು ವೆಲ್ಕಮ್ ಮಾಡ್ಲಿಕ್ಕೆ ಕಾತುರದಿಂದ ಕಾಯ್ತಾ ಇದ್ದಾರೆ. ಯಾವ ರೀತಿಯಾಗಿ ಸೆಲೆಬ್ರೇಷನ್ ಮಾಡ್ತಾರೆ ಬನ್ನಿ ಕೇಳ್ತಾ ಹೋಗೋಣ. ಸರ್, ಯಾವ ರೀತಿಯಾಗಿ ವೆಲ್ಕಮ್ ಮಾಡ್ತಿದ್ದಾರೆ 2026? ತುಂಬಾ ಅದ್ಭುತವಾಗಿದೆ ಈ ಸಲ. MG ರೋಡ್ ಮತ್ತೆ ಬ್ರಿಗೇಡ್ ರೋಡ್ ಹೋದ ಸಲ ಇನ್ನೂ ಜಾಸ್ತಿನೇ ಮಾಡಿದ್ರು. ಹೋದ ಸಲ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿತ್ತು. ನಾನು 3 ವರ್ಷದಿಂದ MG ರೋಡ್ ಬ್ರಿಗೇಡ್ ರೋಡ್ ಬರ್ತಾ ಇದ್ದೀನಿ. ಹೋದ ವರ್ಷ ಇದಕ್ಕಿಂತ ಅದ್ಭುತವಾಗಿ ಮಾಡಿದ್ರು. ಈ ಸಲ ಯಾಕೆ ಒಂಚೂರು ಡಲ್ ಇದೆ, ಆದ್ರೂ ಏನು ಪರವಾಗಿಲ್ಲ. ಜನಸಂಖ್ಯೆ ಜಾಸ್ತಿ ಸೇರುತ್ತೆ. 7:30-8 ಗಂಟೆ ಆದ್ಮೇಲೆ ತುಂಬಾ ಜನ ಕ್ರೌಡ್ ಆಗುತ್ತೆ ಇಲ್ಲಿ. ನಾನು ಒಂದು 3 ವರ್ಷದಿಂದ ಇಲ್ಲಿ ಓಡಾಡಿದ್ದೀನಿ, ನೋಡಿದ್ದೀನಿ. ಎಲ್ಲ ಅದ್ಭುತವಾಗಿ ಏನೇ ಇಲ್ಲಿವರೆಗೂ MG ರೋಡ್ ಬ್ರಿಗೇಡ್ ರೋಡ್ ಯಾವುದೇ ಅಹಿತಕರ ಘಟನೆಗಳು ನಡೆದಿಲ್ಲ. ಸರ್ಕಾರನೂ ಕೂಡ ಒಳ್ಳೆ ಕೆಲಸಗಳನ್ನ ಮಾಡಿದೆ. ಕುಡಿದವ್ರನ್ನ ಕರ್ಕೊಂಡೋಗಿ ಬಿಡುವಂಥದ್ದು ಮತ್ತೆ ಎಣ್ಣೆ ಜಾಸ್ತಿ ಆದವ್ರಿಗೆ ಬೆಡ್ ಕೂಡ ಕೊಡ್ತೀನಿ ಅಂತ ಹೇಳಿದ್ದಾರೆ ಪರಮೇಶ್ವರ್ ಸಾಹೇಬ್ರು. ಅವರು ಹೇಳಿದ್ದಾರೆ. ಅದರಿಂದ ಇದು ಒಳ್ಳೆ ವಾತಾವರಣ. 2026 ಒಳ್ಳೆ ಶುಭ ಸುದ್ದಿ ಬರಲಿ, ಜನಕ್ಕೆಲ್ಲ ಒಳ್ಳೆ ಇದಿರ್ಲಿ. ನಮ್ಮ ಕೋಡಿಮಠದ ಸ್ವಾಮೀಜಿಗಳು ಬೇರೆ ಮುಳುಗೋಗುತ್ತೆ ಅಂತ ಬೇರೆ ಹೇಳ್ಬಿಟ್ಟಿದ್ದಾರೆ. ಯಾವುದು ಮುಳುಗೋಗೋದ್ ಬೇಡ, ಎಲ್ಲ ಜನಸಂಖ್ಯೆ ಸಮೃದ್ಧಿ ಆಗಿರ್ಲಿ. ಹೊಸ ವರ್ಷದ ಭವಿಷ್ಯ ಬೇರೆ ನುಳಿದ್ಬಿಟ್ಟಿದ್ದಾರೆ. ಅದರಿಂದ ಎಲ್ಲ ಜನಸಂಖ್ಯೆ ಚೆನ್ನಾಗಿರ್ಲಿ. ಜಾತಿ ಧರ್ಮಗಳನ್ನ ಬಿಟ್ಟು ಹೊಸ ವರ್ಷ ಆಚರಣೆಯನ್ನ ಮಾಡಿ ಎಲ್ಲರಿಗೂ ಶುಭಾಶಯನ್ನ ನಾನು ಹೇಳ್ತೀನಿ. ಕರ್ನಾಟಕದ ಜನತೆಗೆ, ಎಲ್ಲಾ ಧರ್ಮದ ಜನರಿಗೂ ನಾನು ಶುಭಾಶಯನ್ನ ಹೇಳ್ತಾ ಇದ್ದೀನಿ. ಸರ್ ಹೇಳಿ, ನೀವು ಹೇಗೆ ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಾ? MG ರೋಡ್ ಅಲ್ಲಿ ಇದ್ದೀರಾ, ಬ್ರಿಗೇಡ್ ರಸ್ತೆಗೆ ಬಂದಿದ್ದೀರಿ. ನೀವು ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತಿದ್ದೀರಿ? 2026 ಹೇಗೆ ವೆಲ್ಕಮ್ ಮಾಡ್ತಾ ಇದ್ದೀರಾ? ವರ್ಷ ಬರ್ತೀರಿ ನಾವು ದೇವನಹಳ್ಳಿ. ಅದೇ ಈ ಸಲ ನೋಡೋಣ ಅಂತ ಹೇಳ್ಬಿಟ್ಟು ಟಿಕೆಟ್ ಎಲ್ಲ ತಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇದು ಮಾಡಿ. ಹೇಗೆ ಎಂಜಾಯ್ ಮಾಡ್ತೀರಿ ನೀವು? ಸಂಭ್ರಮಾಚರಣೆ ಹೇಗೆ ಮಾಡ್ತೀರಿ? ಸ್ವಲ್ಪ ಕುಡ್ದು ಇದು ಮಾಡಿ ಸ್ವಲ್ಪ ಇವತ್ತು ಇದು ಮಾಡಿ ಹೊರಗೆ. ಓಕೆ, ಅಂದ್ರೆ ಕೆಲವರು ಹಾಡು ಹೇಳ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಆ ರೀತಿ ಎಂಜಾಯ್ ಮಾಡ್ತಾರೆ. ನೀವ್ ಯಾವ ತರ ಎಂಜಾಯ್ ಮಾಡ್ತೀರಿ? ಸ್ವಲ್ಪ ಟೈಮ್ ವೇಟ್ ಮಾಡಿ ಇದು ಮಾಡಿ ಸ್ವಲ್ಪ. ಎಷ್ಟು ಗಂಟೆವರೆಗೆ ಇರ್ತೀರಾ ನೀವು ಇಲ್ಲಿ? 1 ಗಂಟೆ 2 ಗಂಟೆ. ಓಕೆ, 2026 ನಿಮ್ಮ ಕನಸು ಏನು ಅಂತ ಹೇಳಿ, ಏನ್ ಗೋಲ್ ಇಟ್ಕೊಂಡಿದ್ದೀರಿ? ಸರ್, ನಾವು ರೈತರು, ತರಕಾರಿ ಬೆಳೆಯೋದು ದೇವನಹಳ್ಳಿ ಏರ್ಪೋರ್ಟ್ ಇದಾಗಿ ಅಷ್ಟಿಂದೇನು. ಇದಿಷ್ಟು ಹೊಸ ವರ್ಷವನ್ನ ಸಂಭ್ರಮಾಚರಣೆ ಮಾಡುವಂತಹ ಹೊಸ್ತಿಲಲ್ಲಿ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಆಡ್6 ಮತ್ತು ಕರ್ನಾಟಕ ಟಿವಿ ವತಿಯಿಂದ ರಾಜ್ಯ ಮಟ್ಟದ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ಕಾರ್ಯಕ್ರಮದ ಪ್ರೆಸೆಂಟಿಂಗ್ ಸ್ಪಾನ್ಸರ್ ಸಪ್ತಗಿರಿ NPS ಯೂನಿವರ್ಸಿಟಿ. ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್. ಜೀನಿ ಮನೆಯಲ್ಲಿದ್ರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ. ಕೋ ಸ್ಪಾನ್ಸರ್ ನಂದನ ಪ್ಯಾಲೇಸ್, ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೈನ್. KMF ನಂದಿನಿ, ನಮ್ಮ ನಂದಿನಿ ನಮ್ಮ ಹೆಮ್ಮೆ. KSDL ಮೈಸೂರು ಸ್ಯಾಂಡಲ್ 100% ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ. ರಾಜ್ಯಾದ್ಯಂತ ಬೆಂಗಳೂರು ಸೇರಿ 35 ಕೇಂದ್ರಗಳಲ್ಲಿ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ರಂಗೋಲಿ ಬಿಡಿ, ಆಕರ್ಷಕ ಬಹುಮಾನ ಗೆಲ್ಲಿ. ಜಿಲ್ಲಾವಾರು ವಿಜೇತರಿಗೆ ಬೆಂಗಳೂರಿನಲ್ಲಿ ಜನವರಿ 18ರಂದು ಗ್ರ್ಯಾಂಡ್ ಫಿನಾಲೆ. ಅರ್ಹತಾ ಸುತ್ತಿನ ಮೊದಲ ಬಹುಮಾನ 5,000 ರೂಪಾಯಿ, ದ್ವಿತೀಯ ಬಹುಮಾನ 3,000 ರೂಪಾಯಿ, ತೃತೀಯ ಬಹುಮಾನ 2,000 ರೂಪಾಯಿ, ಫಿನಾಲೆಯ ಮೊದಲ ಬಹುಮಾನ 30,000 ರೂಪಾಯಿ, ದ್ವಿತೀಯ ಬಹುಮಾನ 20,000 ರೂಪಾಯಿ, ತೃತೀಯ ಬಹುಮಾನ 10,000 ರೂಪಾಯಿ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.